ಗುರುಗಳಿಗೆ ನಾವು ದೇವಸ್ಥಾನಗಳಿಗೆ ಸಾಮಾನ್ಯವಾಗಿ ಅಂದ್ರೆ ದೇವಿ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಅಮ್ಮನವರ ಕೆಳಗಡೆ ಶ್ರೀಚಕ್ರ ಅಥವಾ ಮೇರುವನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಯಾಕೆ ಈ ತರ? ಇದು ಇತ್ತೀಚೆಗೆ ಬರ್ತಾ ಇರುವಂತಹ ಪದ್ಧತಿ ಅಲ್ಲ. ಇತ್ತೀಚೆಗೆ ಎಲ್ಲ ದೇವತೆಗಳ ದೇವಸ್ಥಾನದಲ್ಲೂ ಶ್ರೀಚಕ್ರವನ್ನ ನೋಡ್ತೀವಿ. ಅದು ಅವರಿಗೆ ಏನು ಅರ್ಥ ಆಗುತ್ತೆ, ಅದರಲ್ಲಿ ಅದರ ಒಂದು ಅವಕಾಶ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನುವಂತಹದ್ದು ಬೇರೆ ಆದರೂ ಸಹ ಎಲ್ಲ ದೇವಸ್ಥಾನಗಳಲ್ಲೂ ನೋಡ್ತೀವಿ. ಆದರೆ ಪ್ರಮುಖವಾಗಿ ಅಮ್ಮನವರ ಮೂಲ ಸನ್ನಿಧಾನಗಳು ಅಂತಂದ್ರೆ ಪಂಚಭೂತ ಕ್ಷೇತ್ರಗಳಲ್ಲಿರುವಂತಹ ಶಕ್ತಿ ದೇವತೆಗಳು. ನಮ್ಮ ತಿರುವಣ್ಣಾಮಲೆಯಲ್ಲಿರುವಂತಹ ಉಮ್ಲಿ ಅಮ್ಮನ್ ದೇವಸ್ಥಾನ, ಮೀನಾಕ್ಷಿ ಅಮ್ಮನವರ ದೇವಸ್ಥಾನ, ಚಿದಂಬರಮ್ಮಲ್ಲಿರುವಂತಹ ದೇವಸ್ಥಾನ, ಅಖಿಲಾಂಡೇಶ್ವರಿ ಜಂಬುಕೇಶ್ವರರ ದೇವಸ್ಥಾನ, ಕಾಮಾಕ್ಷಿ ಅಮ್ಮನವರ ದೇವಸ್ಥಾನ, ಏಕಾಂಬರೇಶ್ವರ ದೇವಸ್ಥಾನ, ಇಲ್ಲೆಲ್ಲ ಶಕ್ತಿ ದೇವಸ್ಥಾನಗಳಲ್ಲಿ ಹೋದಾಗ ಅಮ್ಮನವರ ಮುಂದೆ ಒಂದೊಂದು ಶ್ರೀಚಕ್ರವನ್ನು ಇಟ್ಟು ಆರಾಧನೆ ಮಾಡುವಂತಹದ್ದು ಪದ್ಧತಿ ಇದೆ. ಯಾಕೆ ಅಂತಂದ್ರೆ ಆ ವಿಗ್ರಹಾರಾಧನೆ ಒಂದೇ ಸಾಕಾಗಲ್ಲ, ಅಲ್ಲಿರುವಂತಹ ಚಕ್ರದಲ್ಲೇ ಎನರ್ಜಿಯನ್ನ ಕಾನ್ಸಂಟ್ರೇಟ್ ಮಾಡುವಂತಹದ್ದು ಅಂತ ಒಂದು. ಆದರೆ ಎರಡನೆಯದು, ಇಲ್ಲಿರುವಂತಹ ದೇವಸ್ಥಾನಗಳಲ್ಲೆಲ್ಲವೂ ಸಹ ಶ್ರೀವಿದ್ಯಾ ಸಂಪ್ರದಾಯದ ಅಮ್ಮನವರಿಗೆ ಅರ್ಚನೆ ಮಾಡೋದಕ್ಕೋಸ್ಕರ ವಿಗ್ರಹವಿಲ್ಲದೆ ಹೋದರೂ ಸಹ ಯಂತ್ರ ಇರಲೇಬೇಕು. ಯಂತ್ರವಿಲ್ಲದೆ ಅರ್ಚನೆ ಇಲ್ಲ. ಅದಕ್ಕೋಸ್ಕರ ಯಂತ್ರ ಅಥವಾ ಮೇರು ಅನ್ನುವಂತಹದನ್ನ ಇಟ್ಟಿರ್ತಾರೆ. ಇತ್ತೀಚೆಗೆ ಏನಾಗಿದೆ, ಪ್ರತಿಯೊಂದು ದೇವಸ್ಥಾನದಲ್ಲೂ ಇಡುವಂತಹ ಒಂದು ವಾಡಿಕೆ ಬಂದಿದೆ. ಆದರೆ ತ್ರಿಪುರ ಸುಂದರಿಗೆ ಸಮಾನವಾಗಿರುವಂತಹ ಶಕ್ತಿ ದೇವಸ್ಥಾನಗಳಲ್ಲಿ ಮಾತ್ರ ಇರಬೇಕು ಅಂತ ಹೇಳಿರುವಂತಹ ಒಂದು ಪದ್ಧತಿ.